ಕೊಡಗಿನ ಕೆಲ ಬ್ಯಾಂಕ್ಗಳಲ್ಲಿ ಈಗಲೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಪರಿಣಾಮ ಅಲ್ಲಿ ಭದ್ರತೆ ಇಲ್ಲ. ಮಗದೊಂದು ಕಡೆಯಲ್ಲಿ ರಿಯಾಲಿಟಿ ಚೆಕ್ ಮಾಡಿದಾಗ ಕಂಡು ಬಂದದ್ದು ಸಿಸಿಟಿವಿಗಳು ಜನರ ಮುಖ ಕ್ಯಾಪ್ಚರ್ ಮಾಡೋದ್ರ ಬದಲು ಕಾಲ್ ಕ್ಯಾಪ್ಚರ್ ಮಾಡ್ತಿದ್ಯಂತೆ. ನೋಡಿ ಈ ವರದಿ. ಬೀದರ್ ಮತ್ತು ಮಂಗಳೂರಿನಲ್ಲಿ ನಡೆದಂತಹ ರಾಬರಿ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಈ ನಿಟ್ಟಿನಲ್ಲಿ ಇದೀಗ ಬ್ಯಾಂಕ್ಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಕೂಡ ಮಾಡ್ತಾ ಇದೆ. ಅದರಂತೆ ಮಡಿಕೇರಿ ನಗರದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಭಾಗದಲ್ಲಿ ಕೂಡ ನಾವಿದ್ದೇವೆ. ನೀವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಡಿಕೇರಿ ನಗರದ ಹೃದಯ ಭಾಗದಲ್ಲಿ ಇರ್ತಕ್ಕಂತಹ ಇದೊಂದು ಬ್ಯಾಂಕು. ಈ ಬ್ಯಾಂಕ್ನ ಪರಿಸ್ಥಿತಿ ಹೇಗಿದೆ ಮತ್ತು ಇಲ್ಲಿ ಯಾವ ರೀತಿ ಇದೆ ಅಂದರೆ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಕೂಡ ಈ ಒಂದು ಬ್ಯಾಂಕ್ ಕೂಡ ಮಾಡಿಲ್ಲ. ಹೀಗಾಗಿ ಗ್ರಾಹಕರ ಹಣಕ್ಕೆ ಯಾರು ಜವಾಬ್ದಾರಿ ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಕೂಡ ಕಾಡ್ತದೆ. ಯಾಕಂದರೆ ಈ ಒಂದು ಬ್ಯಾಂಕ್ನಲ್ಲಿ ಸಾಕಷ್ಟು ಲೋಪಗಳು ಕೂಡ ಇದೀಗ ಪ್ರಸ್ತುತ ಸನ್ನಿವೇಶದಲ್ಲಿ ಕಂಡು ಬರ್ತಾ ಇದೆ. ಯಾಕಂದರೆ ನಾನಿಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತೇನೆ. ಹಲವಾರು ಜನರು ಬಂದು ಹೋಗ್ತಾರೆ, ಗ್ರಾಹಕರು ತಮ್ಮ ಹಣವನ್ನು ನೋಡಲಿಕ್ಕೆ. ಆದರೆ ಇವತ್ತು CCTV ಪರಿಸ್ಥಿತಿ ಹೇಗಿದೆ ಅಂದರೆ ಯಾರೇ ಒಬ್ಬ ಬಂದು ಹೋದರೂ ಸಹ ಈ CCTV ನೇರವಾಗಿ ನೆಲವನ್ನು ತೋರಿಸ್ತಾ ಇದೆ. ಯಾರೇ ಬಂದು ಹೋದರೂ ಸಹ ಇಲ್ಲಿ ಯಾರೂ ಗೋಚರಿಸಲ್ಲ. ಈ CCTV ಡೈರೆಕ್ಷನ್ ಇರೋದೇ ನೆಲಕ್ಕಿದೆ. ಅಂದರೆ ಯಾರೇ ಒಬ್ಬರು ಕಳ್ಳರು ಬಂದರು, ಯಾರೇ ಬಂದರೂ ಸಹ ಅವರ ಮುಖ ಚಹರೆ ಕೂಡ ಗೋಚರಿಸಲ್ಲ. ನೇರವಾಗಿ ನೆಲ ಅಥವಾ ಅವರ ಕಾಲು ಕೂಡ ಗೋಚರಿಸುತ್ತೆ. ಹಾಗಾಗಿ ಆ ಒಂದು ರೀತಿ ಯಾವುದೇ ರೀತಿಯಾದಂತಹ ಏನು ಟೆಕ್ನಿಕಲ್ ಆಗಿ ಯಾವ ರೀತಿ ಮಾಡಬೇಕಾಗಿತ್ತು ಅದನ್ನು ಇಲ್ಲಿ ಇರ್ತಕ್ಕಂಥ ಬ್ಯಾಂಕ್ ಸಿಬ್ಬಂದಿಗಳು ಮಾಡುವುದರಲ್ಲಿ ಎಲ್ಲೋ ಒಂದು ರೀತಿ ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆ ರೀತಿ ಒಂದು CCTVಯನ್ನು ಇಲ್ಲಿ ಹಾಕಿರುವಂಥದ್ದು. ಮತ್ತು ಇನ್ನೊಂದಷ್ಟು ಒಳಗಡೆ ಹೋಗಿ ನೋಡೋಣ. ಇಲ್ಲಿ ಒಳಗಡೆಯನ್ನು ನೋಡಿದ್ರೆ ಸಹಜವಾಗಿ ಇಲ್ಲೊಬ್ಬರು ಸೆಕ್ಯೂರಿಟಿ ಗಾರ್ಡ್ ಕೂಡ ಬೇಕಾಗುತ್ತೆ, ಒಳಗೆ ಅಥವಾ ಹೊರಗೆ. ಆದರೆ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ನೇಮಕವನ್ನು ಇಲ್ಲಿರ್ತಕ್ಕಂಥ ಬ್ಯಾಂಕ್ ಸಿಬ್ಬಂದಿಗಳು ಇದುವರೆಗೂ ಕೂಡ ಮಾಡಿಲ್ಲ. ನೀವು ಯಾವುದೇ ATMಗೆ ಬಂದರೂ ನೇರವಾಗಿ ಬಂದು ಹಣವನ್ನು ತೆಗೆದುಕೊಂಡು ಹೋಗ್ಬೋದು. ಅಥವಾ ಕೆಲವೊಂದಷ್ಟು ಗೊತ್ತಿಲ್ಲದಿರ್ತಕ್ಕಂಥ ವ್ಯಕ್ತಿಗಳಿಗೆ ಇಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ ಒಂದಷ್ಟು ಮಾಹಿತಿಯನ್ನು ಅದು ಕೊಡಬೇಕಾಗುತ್ತೆ. ಆ ಮಾಹಿತಿಯನ್ನು ಕೊಡಲಿಕ್ಕೂ ಕೂಡ ಇಲ್ಲಿ ಯಾವುದೇ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಇಲ್ಲ. ಒಂದು ರೀತಿ ಜನರಿಗೆ ತಮ್ಮ ಹಣಕ್ಕೆ ಯಾರು ಜವಾಬ್ದಾರಿ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆಗಳು ಕಾಡುತ್ತೆ. ಈ ರೀತಿ ಒಂದು ಸಾಕಷ್ಟು ಹಲವಾರು ಕೊಡಗಿನ ಬಹುತೇಕ ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಪರಿಸ್ಥಿತಿ ಇದೇ ರೀತಿ ಇದೆ. ಯಾವ ಬ್ಯಾಂಕಿಗೆ ಹೋದರೂ ಕೂಡ ಎಲ್ಲೂ ಕೂಡ ಸೆಕ್ಯೂರಿಟಿ ಗಾರ್ಡ್ಗಳಿಲ್ಲ. ಆದರೆ ಕೆಲ ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆಯುತ್ತೆ. ಮಹಿಳೆಯವರಿಗೆ ಹಲ್ಲೆಯನ್ನು ಮಾಡಿದ ನಂತರ ಎಲ್ಲ ರಾಜ್ಯದ ಬಹುತೇಕ ಬ್ಯಾಂಕ್ಗಳಲ್ಲೂ ಕೂಡ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕವನ್ನು ಮಾಡ್ತಾರೆ. ಇಲ್ಲೂ ಕೂಡ ಸೆಕ್ಯೂರಿಟಿ ಗಾರ್ಡ್ಗಳು ನೇಮಕವನ್ನು ಇಲ್ಲೂ ಬಹುತೇಕ ಬ್ಯಾಂಕ್ಗಳಲ್ಲಿ ಮಾಡಿರಲಿಲ್ಲ. ಇದು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲೂ ಕೂಡ ಗೋಚರಿಸ್ತಾ ಇದೆ. ಯಾಕೆಂದರೆ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಇದ್ದರೆ ಈ ಮಂಗಳೂರಿನಲ್ಲಿ ಆದಂತಹ ದುರ್ಘಟನೆ 6 ನಿಮಿಷದ ವೇಳೆಯಲ್ಲೇ ಹಣವನ್ನು ಯಾವ ರೀತಿ ಲಪ್ತಾಯಿಸಿದ್ರು ಅನ್ನೋದು ಕೂಡ ಈಗಾಗಲೇ ರಾಜ್ಯದ ಜನರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಹೀಗಾಗಿ ಒಂದಷ್ಟು ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕವನ್ನು ಬ್ಯಾಂಕ್ ಅಧಿಕಾರಿಗಳಾದರೂ ಮಾಡಬೇಕಾಗುತ್ತೆ. ಆದರೆ ಯಾವುದೂ ಕೂಡ ಮಾಡ್ತಾ ಇಲ್ಲ. ಮತ್ತು ಇಷ್ಟು ರಾಜ್ಯದಲ್ಲಿ 2 ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಆದರೂ ಕೂಡ ಇಷ್ಟು ಬೇಜವಾಬ್ದಾರಿತನ ತೋರಿಸ್ಲಿಕ್ಕೆ ಕಾರಣ ಏನು ಅನ್ನೋದು ಕೂಡ ಜನಸಾಮಾನ್ಯರ ಪ್ರಶ್ನೆ. ಅಷ್ಟೇ ಅಲ್ಲದೆ ನಿನ್ನೆನೂ ಕೂಡ ಜಿಲ್ಲಾ ವರಿಷ್ಠಾಧಿಕಾರಿ SP ಅವರು ಕೂಡ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಪ್ರಮುಖ ಮುಖ್ಯಸ್ಥರುಗಳನ್ನ ಕರೆಸಿ ಒಂದಷ್ಟು ಮೀಟಿಂಗ್ ಸಭೆಯನ್ನು ಕೂಡ ನಡೆಸಿದ್ದಾರೆ. ಯಾವ್ಯಾವ ರೀತಿ ಬ್ಯಾಂಕ್ನಲ್ಲಿ ಇರಬೇಕಾಗುತ್ತೆ, ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಯಾವ ರೀತಿ ಮಾಡ್ಕೋಬೇಕು, ತಾವುಗಳು ಸಾಲದ ರೂಪದಲ್ಲಿ ಕೊಟ್ಟರೆ ಅದಕ್ಕೆ ಯಾರು ಶ್ಯೂರಿಟಿಗಳನ್ನ ಹಾಕಬೇಕು, ಇಂತಿಂಥ ನಿಯಮಗಳನ್ನು ಕೂಡ ಒಂದಷ್ಟು ಎಸ್ ಪಿ ಅವರು ಒಂದಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ಸಭೆ ಕೂಡ ನಡೆಸಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಪಾಲನೆಯನ್ನು ಮಾಡ್ತಾರೋ ಇನ್ನೂ ಕೂಡ ಗೋಚರಿಸ್ತಾ ಇಲ್ಲ. ಆದರೆ ಜಿಲ್ಲೆಯ ಬಹುತೇಕ ಬ್ಯಾಂಕ್ಗಳೇನಿದೆ ಈ ಬ್ಯಾಂಕ್ಗಳಲ್ಲಿ ಇನ್ನೂ ಒಂದಷ್ಟು ಬೇಜವಾಬ್ದಾರಿತನ ತೋರಿಸ್ತಾ ಇರೋದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ.